Hello everyone, welcome to Archana Abhyasa. ಸೊ ಚಾಪ್ಟರ್ ರ್ಯಾಪಿಡ್ ರಿವಿಷನ್ ವೀಡಿಯೋಸ್ ಆಯಿತು. ಇವಾಗ ಇನ್ನೂ ಕೆಲವ್ರಿಗೆ ಬರೆಯೋಕ್ಕೆ ಬರ್ತಿರೋರಿಗೆ ಏನು ಮಾಡೋಣ, ಯು ಕ್ಯಾನ್ ಈಸಿಲಿ ಪಾಸ್ ಬೈ ಡ್ರಾಯಿಂಗ್ ದಿ ಡಯಾಗ್ರಾಮ್ಸ್. ಅದಾದರೂ ಬರುತ್ತಾನೆ, ಪ್ರಾಕ್ಟೀಸ್ ದಟ್ ಒನ್ ಆ್ಯಂಡ್ ಹಿಯರ್ ದಿ ಮೋಸ್ಟ್ ಅಪಿಯರಿಂಗ್ ಡಯಾಗ್ರಾಮ್ಸ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸಿ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ರೇರ್ ಕೇಸ್ ಅಂದರೆ ಇಲ್ಲಿವರೆಗೂ ಅಷ್ಟು ಸಾರಿ ಕೇಳಿಲ್ಲ, ಬಟ್ ಕೇಳಲ್ಲ ಅಂತ ಇಲ್ವಲ್ಲ. ಇಫ್ ಯು ಆರ್ ನಾಟ್ ಗೆಟ್ಟಿಂಗ್ ದಿಸ್ ಒನ್, ಆ್ಯಕ್ಷನ್ ಆಫ್ ಎ ಸ್ಟೀಮ್ ಆನ್ ಎ ಮೆಟಲ್, ಯು ವಿಲ್ ಗೆಟ್ ದಿಸ್ ಒನ್. ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಏನಿದೆ, ಒಂದು ಪ್ಲಾಸ್ಟಿಕ್ ಮಗ್ಗು, ಅದರಲ್ಲಿ ವಾಟರು. ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಅಂದರೆ ವಾಟರು ಡಿಕಾಂಪೋಸ್ ಆಗಿಬಿಟ್ಟು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಆಕ್ಸಿಜನ್, ಇಲ್ಲಿ ಹೈಡ್ರೋಜನ್. ಸೊ ದ ಮೇನ್ ಥಿಂಗ್ ಹಿಯರ್ ಈಸ್ ಈ ಎರಡು ರಾಡ್ಸ್, ದಟ್ ಈಸ್ ಒಂದು ಆ್ಯನೋಡು, ಒಂದು ಕ್ಯಾಥೋಡು, ಇದಕ್ಕೊಂದು ಸ್ವಿಚ್ಚು, ಬ್ಯಾಟ್ರಿ. ಇಷ್ಟನ್ನು ಡ್ರಾ ಮಾಡೋದು ಕಲಿಯಿರಿ. ಪ್ರಾಕ್ಟೀಸ್ ದಿಸ್ ಡಯಾಗ್ರಾಮ್. ಇನ್ ದ ರೇರೆಸ್ಟ್ ಕೇಸ್, ಇಫ್ ದ ಕ್ವಶನ್ ಪೇಪರ್ ಇಸ್ ಟಫ್, ಯು ವಿಲ್ ಗೆಟ್ ದಿಸ್ ಕ್ವಶನ್ ಫಾರ್ 2 marks. ಸೊ ಟಫ್ ಅನ್ನೋದು ಹೇಗೆ ಇರೋದೇ ಇಷ್ಟೇ ಚಿಕ್ಕ ಡಯಾಗ್ರಾಮು. ಇಟ್ಸ್ ನಾಟ್ ಅಟ್ ಆಲ್ ಟಫ್ ಇಫ್ ಯು ಆರ್ ಪ್ರಾಕ್ಟೀಸಿಂಗ್ ವೆಲ್. ಆ್ಯಂಡ್ ಆ್ಯಕ್ಷನ್ ಆಫ್ ಎ ಸ್ಟೀಮ್ ಆನ್ ಎ metal, that is, it is repeated for n number of times. In every question paper you will find this question, right? So ಅದು ರಿಪೀಟ್ ಆಗ್ತಾ ಇದೆ ಅಂದರೆ ಯು ಶುಡ್ ಪ್ರಾಕ್ಟೀಸ್, ಯು ಶುಡ್ ಟೇಕ್ ಕೇರ್ ಆಫ್ ದಿಸ್ ಕ್ವಶನ್ ವಿತ್ ಅಟ್ಮೋಸ್ಟ್ ಕೇರ್. ನೋ ನೀಡ್ ಟು, ದೇ ಆರ್ ಓನ್ಲಿ ಆಸ್ಕಿಂಗ್ ದಟ್ ಮೆಟಲ್ ಸ್ಯಾಂಪಲ್ನ ಇಂಡಿಕೇಟ್ ಮಾಡು, ಇಲ್ಲ ಹೈಡ್ರೋಜನ್ ಗ್ಯಾಸ್ನ ಅಂತ ಅಷ್ಟೇ ಕೇಳಿದರೆ ಅಷ್ಟೇ ಇಂಡಿಕೇಟ್ ಮಾಡಿ. ಹೋಲ್ ಡಯಾಗ್ರಾಮ್, ಪ್ರಾಕ್ಟೀಸ್ ದಿಸ್ ಒನ್. ದೆನ್ ನೆಕ್ಸ್ಟ್, ರಿಯಾಕ್ಷನ್ ಆಫ್ ಜಿಂಕ್ ಗ್ರ್ಯಾನ್ಯುಲ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ಇದು ಯಾವ ಚಾಪ್ಟರ್ಲಿರೋದು? ಆ್ಯಸಿಡ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಇದನ್ನು ಮತ್ತು ಇದನ್ನು ಸೇರಿಸಿ ನಿಮ್ಮ ಪ್ರಿಪ್ರೇಟರಿ 1ನಲ್ಲಿ 3+3 6 marks ಬಂದಿತ್ತು. ಈಸಿ 6 marks ಅಲ್ವಾ. ನೆಕ್ಸ್ಟ್, ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ವಾಟರ್. ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿಲಿ 2 marks ಕ್ವಶನಲ್ಲಿ ಫಸ್ಟ್ ಕ್ವಶನ್ ಯಾವುದು? ಡ್ರಾ ದಿ ಡಯಾಗ್ರಾಮ್ ಆಫ್ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್. ಎಷ್ಟು ಈಸಿ ಪ್ರೋಸೆಸ್ ಮೀನ್ಸ್, ಒಂದು ಕ್ಯಾಥೋಡು, ಒಂದು ಆ್ಯನೋಡ್ ಹತ್ರ ಏನು ಡಂಪ್ ಮಾಡ್ತೀವಿ, ಆ್ಯನೋಡ್ ವಿ ಮೇಡ್ ಇಂಪ್ಯೂರ್ ಮೆಟಲ್ ಅಟ್ ಆ್ಯನೋಡ್ and pure metal at cathode. What happens while supplying electricity? Impure metal alliro pure metal will get deposited on the cathode. This is the process. I am now discussing about only the diagrams. So diagram ಏನು ಮಾಡಬೇಕು, ಒಂದು ಬೀಕರ್, ಅದರಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಒಂದು ಆ್ಯನೋಡ್ ಆ್ಯಂಡ್ ಒಂದು ಕ್ಯಾಥೋಡ್, ಆ್ಯಂಡ್ ನೆಕ್ಸ್ಟ್ ಕೀ, ಸ್ವಿಚ್ಚು, ಆಸಿಡಿಫೈಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನು, ಟ್ಯಾಂಕು, ಇಂಪ್ಯೂರಿಟಿ, ಆ್ಯನೋಡ್ ಮಾಡಿ. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ಕಮಿಂಗ್ ಟು ದಿ ಬಯಾಲಜಿ ಪಾರ್ಟ್, ಬ್ರೈನ್ ಬರುತ್ತೆ. ಬ್ರೈನ್ ಬಂದಿಲ್ಲ ಅಂದರೆ ಓಪನ್ ಸ್ಟಮಟ, ಕ್ಲೋಸ್ ಸ್ಟಮಟ, 1 marks ಇವೆರಡರಲ್ಲಿ ಒಂದು. ನೆಕ್ಸ್ಟ್, ಕಮಿಂಗ್ ಟು ದಿ ಹ್ಯೂಮನ್ ಹಾರ್ಟ್, ವಿಲ್ ಗೆಟ್ ಐದರ್ ಹ್ಯೂಮನ್ ಬ್ರೈನ್ ಆರ್ ಹ್ಯೂಮನ್ ಹಾರ್ಟ್. ಆ್ಯಂಡ್ ದಿಸ್ ಒನ್ ಇಂಪಾರ್ಟೆಂಟ್ ಒನ್ ಫ್ರಮ್ ದಿ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಚಾಪ್ಟರ್. ಏನು? ಫೀಲ್ಡ್ ಲೈನ್ಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್. ಡ್ರಾಯಿಂಗ್ ಮಾಡ್ಬೇಕಾದ್ರೆ ಏನು ರಾಂಗ್ ಮಾಡೋದು ಅಂದರೆ, ಅರೌಂಡ್ ದಿ ಬಾರ್ ಮ್ಯಾಗ್ನೆಟ್ ದ ಫೀಲ್ಡ್ ಲೈನ್ಸ್ ವಿಲ್ ಸ್ಟಾರ್ಟ್ ಫ್ರಮ್ ನಾರ್ತಿಂದ ಸೌತ್. ಒಂದು ಬರೀರಿ ಸಾಕು, 1 line ನಾರ್ತಿಂದ ಸೌತ್, ಆಮೇಲೆ ರಿಪೀಟ್ ನಾರ್ತ್ ಟು ಸೌತ್, ನಾರ್ತ್ ಟು ಸೌತ್, ನಾರ್ತ್ ಟು ಸೌತ್, ನಾರ್ತ್ ಟು ಸೌತ್. ಹಿಯರ್ ಇನ್ಸೈಡ್ ದಿ ಮ್ಯಾಗ್ನೆಟ್ ದ ಫೀಲ್ಡ್ ಲೈನ್ಸ್ ವಿಲ್ ಸ್ಟಾರ್ಟ್ ಫ್ರಮ್ ವಾಟ್? ಸೌತ್ ಟು ನಾರ್ತ್ ಅಲ್ವಾ. ಸಿಂಪಲ್, ಸೌತಿಂದ ನಾರ್ತ್. ಇನ್ಸೈಡು, ಇಲ್ಲಿ ಇನ್ಸೈಡಲ್ಲಿ ಸೌತಿಂದ ನಾರ್ತು, ಅರೌಂಡಲ್ಲಿ ನಾರ್ತಿಂದ ಸೌತ್. ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ 3 marks ಕಳ್ಕೊಳ್ಳಲ್ಲ. ಇಲ್ಲ ಅಂದಿದ್ರೆ ಡೈರೆಕ್ಷನ್ ರಾಂಗ್ ಇದ್ದರೆ ದೇ ವಿಲ್ ನಾಟ್ ಅವಾರ್ಡ್ ಎನಿ, ಇವನ್ half marks ಆಲ್ಸೋ. ದೆರ್ ಇಸ್ ನೋ ಕಾನ್ಸೆಪ್ಟ್ ಆಫ್ half marks. You will not get any 1 marks also. Field lines around a straight conducting wire. ಇಲ್ಲಿವರೆಗೂ ರೇರ್ ಕೇಸಲ್ಲಿ ಎರಡು ಕೇಳಿರೋದು, ಬಟ್ ದಿಸ್ ಈಸ್ ಆಸ್ಡ್ ಇನ್ ಪ್ರೀವಿಯಸ್ ಇಯರ್ ಪ್ರಿಪರೇಟರಿ ಕ್ವಶನ್ ಪೇಪರ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಸರ್ಕ್ಯುಲರ್ ಲೂಪ್. ಏನು ಸರ್ಕ್ಯುಲರ್ ಲೂಪಲ್ಲಿ ಒನ್ ಡೈರೆಕ್ಷನಿಂದನೇ ಸೌತಿಂದ ನಾರ್ತ್, ಇಲ್ಲೂ ಅಷ್ಟೇ ಸೌತಿಂದ ನಾರ್ತ್. ಬಟ್ ಬರ್ತಾ ಬರ್ತಾ ಮಿಡಲಲ್ಲಿ ಏನಾಗುತ್ತೆ, ದೇ ವಿಲ್ ಅಪಿಯರ್ ಲೈಕ್ ಎ ಸ್ಟ್ರೇಟ್ ಲೈನ್. They will ask this as an concept question. What happens in the field lines in case of circular loop andre, it will be appear like a straight line at the center. Ashtu. And this one, practice this one. Ammeter, ಇದು rheostat, ammeter, battery, switch, this concentric circles. ಆ್ಯಂಡ್ ಆವಾಗಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ಐ ಎಕ್ಸ್ಪ್ಲೇನ್ ದಿಸ್ ಒನ್. ಸಿಂಬಲ್ಸ್ ಕಾಂಪೊನೆಂಟ್ ಯೂಸಿಂಗ್ 1 marks ಬರುತ್ತೆ ಸಿಂಬಲ್ಸ್ ಅಂತ. ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಒನ್ ಹಿಯರ್ ಈಸ್ ವೈರ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್ ಆ್ಯಂಡ್ ವೇರಿಯಬಲ್ ರೆಸಿಸ್ಟೆನ್ಸ್.
And next, resistors in series parallel diagram ಕೇಳಲ್ಲ, ಕಾನ್ಸೆಪ್ಟ್ ಜ್ಞಾಪಕ ಇಟ್ಕೊಳ್ಳಿ. R1 R2 R3 ಒಂದೇ ಲೈನಲ್ಲಿ ಕಲೆಕ್ಟ್ ಮಾಡಿದರೆ ಬಿಟ್ವೀನ್ ದಿ ಟೂ ಕಾಮನ್ ಪಾಯಿಂಟ್ಸ್, ದಟ್ ಈಸ್ resistors in series, ಆ್ಯಂಡ್ R1 R2 R3 ಒನ್ ಬೈ ಒನ್ ಕನೆಕ್ಟ್ ಮಾಡಿದರೆ ಬಿಟ್ವೀನ್ ಡಿಫ್ರೆಂಟ್ ಕಾಮನ್ ಪಾಯಿಂಟ್ಸ್, ದಟ್ ಈಸ್ resistance in parallel. ಹ್ಯೂಮನ್ ಐ ಕೇಳಿಲ್ಲ, ಬಟ್ ಡಿಫೆಕ್ಟ್ನ ನೋಡ್ಕೊಳ್ಳಿ. ಕರೆಕ್ಷನ್ ಫಾರ್ ಮಯೋಪಿಯಾ, ಕರೆಕ್ಷನ್ ಫಾರ್ ಹೈಪರ್ಮೆಟ್ರೋಪಿಯಾ. ಸಿ ಮಯೋಪಿಯಾ ಬಂದರೆ ವಿ ವಿಲ್ ಯೂಸ್ ವಿಚ್ ಲೆನ್ಸ್, ಕಾನ್ಕೇವ್. ಹೈಪರ್ಮೆಟ್ರೋಪಿಯಾ ಬಂದರೆ ವಿ ವಿಲ್ ಯೂಸ್ ವಿಚ್ ಲೆನ್ಸ್, ಕಾನ್ವೆಕ್ಸ್. ಪ್ರೆಸ್ ಬಯೋಪಿಯಾ ಬಂದರೆ ವಿ ವಿಲ್ ಯೂಸ್ ವಿಚ್ ಒನ್, ದಟ್ ಈಸ್ ಬೈಫೋಕಲ್ ಲೆನ್ಸ್. ಬೈಫೋಕಲ್ ಲೆನ್ಸಲ್ಲಿ ಏನಿರುತ್ತೆ, ಅಪ್ಪರ್ ಲೆನ್ಸ್ ಕಾನ್ಕೇವ್ ಇರುತ್ತೆ, ಲೋವರ್ ಲೆನ್ಸ್ ಕಾನ್ವೆಕ್ಸ್ ಇರುತ್ತೆ. ನೆಕ್ಸ್ಟ್ ಡಿಸ್ಪರ್ಷನ್ ಆ್ಯಂಡ್ ದಿಸ್ ರೇ ಡಯಾಗ್ರಾಮ್ಸ್. This is for at 2f1 case. See, at 2f1 ಗೆ ಆಬ್ಜೆಕ್ಟ್ ಇಟ್ಟಾಗ we will get the image at 2f2. Next, beyond 2f1 ನಲ್ಲಿ ಇಮೇಜ್ ಆಬ್ಜೆಕ್ಟ್ ಇಟ್ಟಾಗ we will get the image at in between f2 and 2f2. ಇಷ್ಟು ಬರೀಬೇಕು. ರಿಯಲ್ ಆ್ಯಂಡ್ ಇನ್ವರ್ಟೆಡ್ ನೇಚರ್ ಆಫ್ ದಿ ಇಮೇಜ್ ಅಂತ ಬಂದರೆ. ಪೊಸಿಷನ್ ಅಂತ ಬಂದರೆ ಯಾವಾಗ ಪೊಸಿಷನ್ at 2f1 ಇರುತ್ತೆ ಆಬ್ಜೆಕ್ಟ್, we will get the image at 2f2. ಯಾವಾಗ ದ ಇಮೇಜ್ ಆಬ್ಜೆಕ್ಟು ಬಿಯಾಂಡ್ 2f1 2f1ಗಿನ ಹಿಂದೆ ಇರುತ್ತೋ ಆವಾಗ 2f2ಗಿನ ಹಿಂದೆನೇ ಇಮೇಜ್ ಬರೋದು. ನೆಕ್ಸ್ಟ್, ಇನ್ ಬಿಟ್ವೀನ್ f1 ಆ್ಯಂಡ್ 2f1 ಇಟ್ಟರೆ ಯಾವುದನ್ನ ಆಬ್ಜೆಕ್ಟ್ನ, ವೆನ್ ವಿ ಪ್ಲೇಸ್ ದ ಆಬ್ಜೆಕ್ಟ್ ಇನ್ ಬಿಟ್ವೀನ್ 2f1 ಆ್ಯಂಡ್ f1, ವಿ ವಿಲ್ ಗೆಟ್ ದ ಇಮೇಜ್ ಆಫ್ಟರ್ 2f1, ದಟ್ ಈಸ್ ಬಿಯಾಂಡ್ 2f2. ಆಫ್ಟರ್ 2f2, ಸಿ ಮಿಡಲಲ್ಲಿ 2f1 ಆದಮೇಲೆ ಸ್ಟಾರ್ಟ್ ಆಗಿದೆ ತಾನೇ ಇದು, ಸೊ ವಿ ವಿಲ್ ಗೆಟ್ ದ ಇಮೇಜ್ ಅಟ್ ಆಫ್ಟರ್ 2f2. Next, germination of pollen on stigma or longitudinal section of flower. ಇವೆರಡರಲ್ಲಿ ಒಂದು. This is about the main important diagrams which are previously asked and some of them are not asked. Go through this 14 diagrams only. So if you practice this 14, you will get around almost 13 to 15 marks. Even 1 marks is important, right? So stay calm and practice well, and thanks for watching this one. If you found this video is useful for you, share to your friends, and